ಇನ್ನು ಸದ್ಯ ಜೈಲು ಸೇರಿರುವ ಕೊಲೆ ಆರೋಪಿ ದರ್ಶನ್ನ ಮತ್ತೊಂದು ನೌಟಂಕಿ ಬಯಲಾಗಿದೆ. ಟಿವಿ9 ನಲ್ಲಿ ದರ್ಶನ್ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡಿ. ದರ್ಶನ್ ಯಾವ್ಯಾವ ರೀತಿ ನಾಟಕವಾಡಿದ್ರು ಅದು ಈಗ ಬಯಲಾಗಿದೆ. ಪೊಲೀಸರ ಕಣ್ತಪ್ಪಿಸಿ ನೈಸ್ ರೋಡ್ ನಲ್ಲೇ ಬಂದಿದ್ದ ದರ್ಶನ್ ಇನೋವಾ ಕಾರ್ನಲ್ಲಿ ಹಿಂಬದಿ ಸೀಟ್ ಅನ್ನ ಬಾಗಿಸಿದ್ದ ಡೆವಿಲ್. ಸೀಟ್ ಹಿಂದೆ ಬಾಗಿಸಿಕೊಂಡು ಮಲಗಿದ್ದ ರೀತಿಯಲ್ಲಿ ನಾಟಕವಾಡಿ ಬಂದಿರೋದು ಗೊತ್ತಾಗ್ತಾ ಇದೆ. ಕಾರ್ನಲ್ಲೂ ತಾನು ಇರೋದು ಗೊತ್ತಾಗದಂತೆ ಕಳ್ಳಾಟವಾಡಿದ್ದಾರೆ ದರ್ಶನ್ ಅನ್ನೋದು. ಇನೋವಾ ಕಾರ್ನಲ್ಲಿ ಕದ್ದು ಮುಚ್ಚಿ ಎಂಟ್ರಿ ಕೊಟ್ಟಂತಹ ವಿಚಾರ ಈಗ ಬಯಲಾಗಿದೆ. ಟಿವಿ9ಗೆ ಆ ಬಗ್ಗೆ ಮಾಹಿತಿ ಸಿಕ್ಕಿದೆ ನೋಡಿ. ಯಾವಾಗ ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಯ್ತು, ತತ್ಕ್ಷಣದಲ್ಲಿ ಅವರ ಜಾಮೀನು ರದ್ದಾಗತ್ತೆ, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ. ಆದ್ರೆ ದರ್ಶನ್ ಜಾತ್ರೆಗೆ ಅಂತ ಹೋದಂತವರು ಮತ್ತೆ ಹೇಗ್ ವಾಪಸ್ ಆದ್ರು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳಿತ್ತು. ಆದ್ರೆ ಆತ ಯಾವ ರೀತಿ ವಾಪಸ್ ಆಗಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನೋವಾ ಕಾರ್ನಲ್ಲಿ ಹಿಂಬದಿ ಸೀಟನ್ನ ಬಾಗಿಸಿ ತಾನು ಮಲಗಿದ್ದ ರೀತಿಯಲ್ಲಿ ಪಾಸ್ ಆಗಿರೋದು ಈಗ ಗೊತ್ತಾಗ್ತಾ ಇದೆ. ಆ ಮೂಲಕ ವಿಜಯಲಕ್ಷ್ಮಿ ಮನೆಯನ್ನ ಸೇರಿದ್ರು ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಕೊಲೆ ಆರೋಪ ಇದ್ರೂ ಕೂಡ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಪ್ಲಾನ್ ಮಾಡಿದ್ದು ದರ್ಶನ್. ಅಂದ್ರೆ ತಾನೇ ಶರಣಾಗ್ತೀನಿ ಅನ್ನುವಂಥ ನಾಟಕ. ಪೊಲೀಸರು ಬಂಧಿಸ್ಬಿಟ್ರೆ ಹಿನ್ನಡೆಯಾಗತ್ತೆ, ಹಾಗಾಗಿ ಈ ನಾಟಕ ಮಾಡಿದ್ದು ದರ್ಶನ್. ಕೋರ್ಟ್ಗೆ ಖುದ್ದು ತಾನೇ ಬಂದು ಶರಣಾಗೋ ಮೂಲಕ ಸಿಂಪತಿ ಗಿಟ್ಟಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ ದರ್ಶನ್ ಮುಂದಾಗಿದ್ರು. ಪೊಲೀಸರು ಮನೆಗೆ ತಲುಪೋ ಮೊದಲೇ ಮನೆಗೆ ಎಂಟ್ರಿ ಕೊಡ್ತಾರೆ. ತಾನು ಕಾನೂನಿಗೆ ಗೌರವ ಕೊಟ್ಟಿದ್ದೇನೆ ಅನ್ನುವಂತಹ ಸಂದೇಶ ರವಾನಿಸಬೇಕು ಅಂತ ಹೇಳಿ ಸ್ಕೆಚ್ ಹಾಕ್ತಾರೆ. ಕೇವಲ 7 ನಿಮಿಷದಲ್ಲೇ ಕೋರ್ಟ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ ಮನೆಗೆ ಬಂದು. ಅಂದ್ರೆ ತನ್ನ ಮೇಲೆ ಕೊಲೆ ಆರೋಪ ಇದ್ರೂನು, ಜಾಮೀನು ರದ್ದಾಗಿದ್ರೂನು ಪೊಲೀಸರು ಬಂದು ತನ್ನನ್ನ ವಶಕ್ಕೆ ತೆಗೆದುಕೊಂಡ್ರು ಅಂತಂದ್ರೆ ಬೇರೆ ಅರ್ಥ ಆಗತ್ತೆ. ಆದ್ರೆ ತಾನಾಗೆ ಹೋಗಿ ಶರಣಾದ್ರೆ ಒಂದಿಷ್ಟು ಸಿಂಪತಿ ಸಿಗತ್ತೆ, ತಾನು ಕಾನೂನಿಗೆ ತಲೆಬಾಗ್ತೀನಿ ಎನ್ನುವಂಥ ಸಂದೇಶ ರವಾನಿಯಾಗತ್ತೆ ಎನ್ನುವಂಥ ಪ್ಲಾನಿಂಗ್ ದರ್ಶನ್ದಾಗಿತ್ತು. ಆದ್ರೆ ಪೊಲೀಸರು ಅದೆಲ್ಲದಕ್ಕೂ ಬ್ರೇಕ್ ಹಾಕಿದ್ರು. ತಾನೇ ಕೋರ್ಟ್ಗೆ ಸರೆಂಡರ್ ಆಗ್ತೀರಿ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿರ್ತಾರೆ. ಹಾಗಾಗಿ ದಾರಿ ಮಧ್ಯದಲ್ಲೂ ಎಲ್ಲೂ ಪೊಲೀಸರು ತನ್ನನ್ನು ತಡಿಬಾರ್ದು, ತಾನು ಬರ್ತಾ ಇರೋದು ಗೊತ್ತಾಗಬಾರ್ದು ಅಂತ ಹೇಳಿ ಸೀಟನ್ನ ಹಿಂಬದಿಗೆ ಬಾಗಿಸಿ ತಾನು ಕಾಣದಂತೆ ಕಳ್ಳಾಟ ಆಡಿ ಮನೆಗೆ ಬಂದು ತಲುಪ್ತಾರೆ. ಅಲ್ಲಿಂದ 7 ನಿಮಿಷದಲ್ಲಿ ಕೋರ್ಟ್ಗೆ ಹೋಗಿ ತಲುಪಬೇಕು, ಅಲ್ಲಿ ಶರಣಾಗಬೇಕು, ಆ ಮೂಲಕ ಸಿಂಪತಿ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥದ್ದು ದರ್ಶನ್ ಕಳ್ಳಾಟ ಆಗಿತ್ತು ಅಂತ ಈಗ ಬಟ ಬಯಲಾಗ್ತಾ ಇದೆ. ಪೊಲೀಸರು ಬಂದು ಬಂಧಿಸ್ಬಿಟ್ರೆ ತನಗೆ ಹಿನ್ನಡೆ ಆಗ್ಬಿಡತ್ತೆ. ಅದೇ ತಾನೇ ಖುದ್ದು ಶರಣಾದ್ರೆ ತನಗೊಂದಿಷ್ಟು ಸಿಂಪತಿ ಸಿಗುತ್ತೆ ಅನ್ನೋದು ಅವರ ಆಲೋಚನೆ. ಇನ್ನು ಆರೋಪಿ ದರ್ಶನ್ ಮನೆಗೆ ಬರ್ತಾ ಇದ್ದಂತೆ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ. ದರ್ಶನ್ನ ಬಂಧಿಸೋದಕ್ಕೆ ಮುಂದಾಗ್ತಾ ಇದ್ದಂತೆ ಮತ್ತೆ ಅಲ್ಲಿ ಒಂದು ಡ್ರಾಮಾ ನಡೆಯುತ್ತೆ. ನಾನೇ ಕೋರ್ಟ್ಗೆ ಸರೆಂಡರ್ ಆಗ್ತೀನಿ ಅಂತ ದರ್ಶನ್ ಹೇಳ್ತಾರೆ. ದರ್ಶನ್ ಈ ಮಾತಿಗೆ ಕಿಮ್ಮತ್ತು ಕೊಡದೆ ಖಾಕಿ ಅವರನ್ನ ಬಂಧಿಸುತ್ತೆ. ದರ್ಶನ್ನ ಬಂಧಿಸಿ ಜೀಪ್ನಲ್ಲೇ ಕರೆದೊಯ್ತಾರೆ ಪೊಲೀಸರು ನೋಡಿ. ಎಂತ ನಾಟಕ ಆಡಿ ಏನೇ ಮಾಡಿ ಪೊಲೀಸರ ಕಣ್ತಪ್ಪಿಸಿ ಮಲಗಿದ್ದ ರೀತಿಯಲ್ಲಿ ಇನೋವಾ ಕಾರ್ನಲ್ಲಿ ಅವರು ಮನೆ ಸೇರಿದ್ರು ಕೂಡ ಪೊಲೀಸರು ತತ್ಕ್ಷಣದಲ್ಲಿ ಅವರ ಮನೆಗೆ ಎಂಟ್ರಿ ಕೊಡ್ತಾರೆ, ಅವರನ್ನ ಅರೆಸ್ಟ್ ಮಾಡೋಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಇಲ್ಲ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿ ದರ್ಶನ್ ಹೇಳಿದ್ರು ಕೂಡ ಪೊಲೀಸರು ಅವರ ಯಾವ ಮಾತಿಗೂ ಕೂಡ ಕಿಮ್ಮತ್ತನ್ನ ಕೊಡೋದಿಲ್ಲ, ಅವರ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ತತ್ಕ್ಷಣದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸರು ಅವರ ಜೀಪ್ನಲ್ಲೇ ಕರ್ಕೊಂಡು ಹೋಗ್ತಾರೆ. ಈಗ ಸದ್ಯ ನಿನ್ನೆಯಿಂದಲೂ ಕೂಡ ದರ್ಶನ್ ಜೈಲಿನಲ್ಲೇ ವಿಚಾರಣಾಧೀನ ಕೈದಿಯಾಗಿ ಕಾಲ ಕಳೀತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದೆ. ಅವರ ಪ್ರಭಾವ ಅಥವಾ ಅವ್ರ ಸೆಲೆಬ್ರಿಟಿ ಅನ್ನೋದು ಅಥವಾ ಅವ್ರ ಹತ್ರ ಹಣ ಇದೆ, ಇದೆಲ್ಲವೂ ಕೂಡ ಯಾವುದು ಮ್ಯಾಟರ್ ಆಗಬಾರ್ದು. ಯಾವ ರೀತಿ ವಿಚಾರಣಾಧೀನ ಕೈದಿಯಾಗಿ ಇರ್ತಾರೋ ಎಲ್ಲರೂ ಕೂಡ ಅದೇ ರೀತಿ ಅವರನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ.